ಏನ್ರಿ ಕೊಡುತ್ತೆ ನಿಮಗೆ, ಊಟ ಕೊಡುತ್ತಾ, ಬಟ್ಟೆ ಕೊಡುತ್ತಾ, ಏನ್ರಿ ಇದೆ ಅದರಲ್ಲಿ ಅಂತ ಕೆಲವರೆಲ್ಲ ಎಷ್ಟೋ ಜನ ಹಾಸ್ಯ ಮಾಡೋರು ಇದ್ದಾರೆ. ಅದೇ ನಾ ಹೇಳಕ್ ಬಂದೆ, ಕಲೆ ಇವಾಗ ನಮ್ಗೆಲ್ಲವೂ ಕೊಟ್ಟಿದೆ. ಒಂದು ಒಳ್ಳೆ ಕುಟುಂಬ ಕೊಟ್ಟಿದೆ, ಅನ್ನ ಕೊಟ್ಟಿದೆ, ಮನೆ ಕೊಟ್ಟಿದೆ. ಪಾಂಡುಸಿಲಿನಲ್ಲಿ ಇಲ್ಲಿ ರಜಾ ಬೇಕು ಅಂದ್ರೆ ನಾವು ಲಿವ್ ಲೆಟರ್ ಬರ್ದು ಕೊಡ್ತಿದ್ವಿ. ಚಂದ್ರು ಸರ್ ನೋಡಿದ್ರೆ ಬೈಕೋತಾರೆ, ಬೈಕೊಳ್ಳಿ ಪರವಾಗಿಲ್ಲ. ಫ್ರೆಂಡ್ ಮನೆನಾ, ಓಕೆ, ಅದು ಗೊತ್ತಾಗಿಲ್ಲ ನನಗೆ. ಗೇಟ್ ತೆಗೆದ್ಮೇಲೆ ಎಲ್ಲೋ ಇಷ್ಟು ದೊಡ್ಡ ಮನೆ, ಅವಾಗ ಹಳೆ ಮನೆ ಮುಂದೆ ದೊಡ್ಡ ಲಾನ್ ಎಲ್ಲ ಜಾಗ ಇತ್ತು. ಇಲ್ಲಿದು ಎಲ್ಲೋ ನೋಡ್ದಂಗೆ ಇದೆಯಲ್ಲ ಈ ಮನೆ, ಆಗ್ಲೂ ನಂಗೆ ಗೊತ್ತಾಗಿಲ್ಲ. ಆಮೇಲೆ ಹಿಂಗೆ ಹೋಗ್ಬಿಟ್ಟು ಎಂಟ್ರಾದೆ ರವಿ ಅವರೇ, ಅವ್ರು ಎದ್ಬಿಟ್ಟು ಹಿಂಗೆ ಹಿಡ್ಕೊಂಡು ಇಲ್ಲಿ ಹಿಂಗೊಂದು ಕಿಸ್ ಮಾಡಿದ್ರು. ಕಣ್ಣಲ್ಲಿ ಅವ್ರಿಗೆ ನೀರು. ನನಗೆ ಏನು ಮಾತಾಡ್ತೀರಾ ನೀವು, ಸಡನ್ನಾಗಿ ಗೊತ್ತಿಲ್ಲ, ನಿನ್ನನ್ನು ಒಂದು ನಿಮಿಷ ಸ್ಕ್ರೀನ್ ಮುಂದೆ ನೋಡಲಿಲ್ಲ ಅಂದರೆ ಅವ್ರು ಒಂಥರ ವಿಲ್ವಿಲ್ಲ ಅಂತ ಒದ್ದಾಡ್ತಾರಮ್ಮ ಅಂದರು. ನನಗೆ ಇದೆಲ್ಲ ನಾನು ಏನು ಅಚೀವ್ ಮಾಡಿದ್ದೀನಿ, ಇವ್ರು ಇಷ್ಟೊಂದು ನನ್ನನ್ನು ಯಾಕೆ ಹೊಗಳ್ತಾ ಇದ್ದಾರೆ ಅನ್ನೋದು ಅವತ್ತಿಗೂ ಅದೇ ಕಾಡಿತ್ತು, ಇವತ್ತಿಗೂ ಅದೇ ಇದೆ. ಯಾಕಂದರೆ ಮೇಲಾಗಿ ಇಂಡಸ್ಟ್ರಿಯಲ್ಲಿ ಇರುವಂಥ ಬಹುತೇಕ ಕಲಾವಿದರು, ಬಹುತೇಕ ನಿರ್ದೇಶಕರು, ಬಹುತೇಕ ನಿರ್ಮಾಣ ಸಂಸ್ಥೆಗಳಿಗೆ ಸೋಲು ಗೆಲುವು, ಸೂಪರ್ ಹಿಟ್ಟು, ಬ್ಲಾಕ್ ಬಸ್ಟರ್ ಇದೆಲ್ಲವನ್ನೂ ಮೀರಿದ್ದು ಗುರು, ನನಗೆ ಆ ಮನೆಯಿಂದ ಒಂದು ಫೋನ್ ಬರಬೇಕು, ಆ ವ್ಯಕ್ತಿ ನನ್ನ ಜೊತೆ ಮಾತಾಡಬೇಕು, ಆ ವ್ಯಕ್ತಿ ನಾನು ಭೇಟಿಯಾಗಬೇಕು ಅನ್ನುವಂತಹ ಮೈಂಡ್ಸೆಟ್ಟಲ್ಲಿರುವಂತಹ ಆ ಒಂದು ಸೆಲೆಬ್ರೇಟೆಡ್ ಪಾಯಿಂಟಲ್ಲಿ ನಿಮಗೆ ದೊಡ್ಡ ಮನೆ ಜೊತೆಗಿನ ಆ ವಿಷಯನೇ ವೈಬ್ರೇಷನ್ ಆಗಿದೆ. ಇವತ್ತಿಗೂ ಸಿಲಿಲಲ್ಲಿ ಎಷ್ಟು ಸಂಭ್ರಮಿಸ್ತೀವೋ, ಅಣ್ಣ ಅವರು ನಿಮ್ಮ ಸೀರಿಯಲ್ ನೋಡಿದ್ದನ್ನು ನಾವು ಸಂಭ್ರಮಿಸ್ತೀವಿ, ಜೊತೆಗೆ ಅವರೊಂದು ಸೀರಿಯಲ್ಸ್ ನೋಡ್ತಿರೋ ಸಂಭ್ರಮಿಸ್ತೀವಿ. ಅದನ್ನು ನೀವು ಆ ರೀಕ್ಯಾಪ್ ಮಾಡಿದಾಗ ಆ ಎನರ್ಜಿ ಎಷ್ಟು ಡಬಲ್ ಫ್ಲೋ ಆಗುತ್ತೆ ನಮಿತಾಗೆ. ಓ ಅದೇ ಹೇಳ್ತೀವಲ್ಲ, ಎಷ್ಟೋ ಜನಕ್ಕೆ ಕೇಳಿದಾಗ ಕಲೆ ಏನ್ರಿ ಕೊಡುತ್ತೆ ನಿಮಗೆ, ಊಟ ಕೊಡುತ್ತಾ, ಬಟ್ಟೆ ಕೊಡುತ್ತಾ, ಏನ್ರಿ ಇದೆ ಅದರಲ್ಲಿ ಅಂತ ಕೆಲವರೆಲ್ಲ ಎಷ್ಟೋ ಜನ ಹಾಸ್ಯ ಮಾಡೋರು ಇದ್ದಾರೆ. ಅದೇ ನಾ ಹೇಳಕ್ ಬಂದೆ, ಕಲೆ ಇವಾಗ ನಮ್ಗೆಲ್ಲವೂ ಕೊಟ್ಟಿದೆ. ಒಂದು ಒಳ್ಳೆ ಕುಟುಂಬ ಕೊಟ್ಟಿದೆ, ಅನ್ನ ಕೊಟ್ಟಿದೆ, ಮನೆ ಕೊಟ್ಟಿದೆ, ಎಲ್ಲ ಕೊಟ್ಟಿದೆ. ಸೊ ಹೀಗಿದ್ದಾಗ ನಮ್ಮನ್ನು ಬೆಳೆಸಿದವರು ಕೂಡ ಹಾಗೇನೆ. ನಾವು ಮಾಡಿದಂಥ ಪ್ರಾಜೆಕ್ಟ್ಸಲ್ಲಿ ಪಾಪ ಪಾಂಡು ಸಿಲಿಲಲ್ಲಿ ಅದನ್ನು ನಾವು ಯಾವತ್ತೂ ನೆನೆಸ್ಕೊಳ್ಳೇಬೇಕು ಇಬ್ಬರು. ನೀವು ಯಾವ ಮಾತಿಗೆ ನಮ್ಮಿಂದ ಏನು ಉತ್ತರ ಬರೆಸ್ಬೇಕು ಅಂತ ಇದ್ದೀರೋ ಅದಕ್ಕೆ ಕಾರಣ ಆಗಿದ್ದೆ ಸಿಲಿಲಲ್ಲಿ. ಬಿಕಾಸ್ ನಾವು ನಿಜವಾಗ್ಲೂ ನನಗೆ ನೀವು ಕೇಳಿದ್ದು ಎಷ್ಟೋ ಇನ್ಫಾರ್ಮೇಷನ್ನು ಹೇಳಬೇಕು. ಯಾಕೆಂದರೆ ಮೊದಲನೇದಾಗಿ ನಾವು ಸಿಲಿಲಲ್ಲಿ ಒಪ್ಕೊಂಡಿದ್ದು ಅಫ್ಕೋರ್ಸ್ ಅಪ್ಪಂಗೆ ಕೆಲಸ ಇರಲಿಲ್ಲ. ಸೊ ಇಲ್ಲಿ ನಮಗೇನೆಂದರೆ ತಿಂಗಳಿಗೆ ಫುಲ್ ಡೇಟ್ಸು. ನಮಗೆ ಪ್ರತಿ ತಿಂಗಳು 1ನೇ ತಾರೀಕಿಂದ 5ನೇ ತಾರೀಕು ಮಾತ್ರ ರಜಾ. ಇನ್ನೆಲ್ಲ ದಿನ ನಾವು ವರ್ಕ್ ಮಾಡ್ತಿದ್ವಿ, ಸ್ಯಾಟರ್ಡೆ ಸಂಡೇ ಎವ್ರಿಥಿಂಗ್. ನಮಗೇನು ತಿಂಗ್ಳಿಗೆ ಮನೆಗೆ ನಡೆಯುತ್ತೆ. ನಾವು ಇವಾಗ ದುಡಿದ್ರೆ, ನಾನು ಅಣ್ಣ ಅವನಿಗೂ ಕೆಲಸ ಇಲ್ಲ, ಅವಾಗ ನನಗೂ ಒಂದು 3 ವರ್ಷ ಅಷ್ಟೇ ಡಿಫ್ರೆನ್ಸು, ಅಪ್ಪಂಗೆ ಕೆಲಸ ಇಲ್ಲ. ನಮಗೇನು ಅವಾಗ ನಾನು ದುಡಿದ್ರೆ ಮನೆಯಲ್ಲಿ ಕೊಟ್ಟರೆ ಮನೆಗೆ ಇದು ಹೆಲ್ಪ್ ಆಗುತ್ತೆ, ಇಷ್ಟೇ ತಲೆಯಲ್ಲಿದ್ದಿದ್ದು. ಅಲ್ಲಿ ನಾನು ಹಂಗೆ ಕಾಣಿಸ್ಕೋಬೇಕು, ಹಿಂಗೆ ಕಾಣಿಸ್ಕೋಬೇಕು, ಅವ್ರಿಗಿನ್ನ ಚೆನ್ನಾಗಿ ಏನೂ ಇಲ್ಲ ನಮಗೆ. ಸೊ ನಮಗೆ ಗೊತ್ತಿಲ್ದಂಗೆ ಇಷ್ಟು ನಾವು ನಮ್ಮ ಕೆಲಸಕ್ಕೆ ನಿಷ್ಠೆಯಿಂದ ನಾವು ಕೆಲಸ ಮಾಡ್ತಿದ್ವಿ. ಬಟ್ ನಮಗೆ ಗೊತ್ತಿಲ್ದಂಗೆ ಅಪ್ಪಾಜಿ ಅದನ್ನು ಕೂತ್ಕೊಂಡು ಅಬ್ಸರ್ವ್ ಮಾಡಿ ಅವ್ರು ನಮ್ಮನ್ನು ಕರೆಸ್ಕೊಂಡ್ರಲ್ಲ, ಇದು ನನಗೆ ನಿಜ ಏನು ಅನಿಸ್ತು ಗೊತ್ತಾ, ಸಿಲ್ಲಿಲಲ್ಲಿ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅನಿಸ್ಬಿಡ್ತು. ಅಲ್ಲ, ಆ ದೃಶ್ಯನ ಒಂದ್ಸಲ ರೀಕ್ರಿಯೇಟ್ ಮಾಡಿ ನೋಡಿ, ನಂಗೆ ಹೇಳಿದ್ದೆ ಹೆಂಗಿತ್ತು. ಇವಳು ಇದು ನಮ್ಮ ಸೀರಿಯಲ್ ಶೂಟಿಂಗ್ ಹೇಗಾಗ್ತಾ ಇತ್ತು ಅಂದರೆ, ಇಟ್ಮಡು ಅಲ್ಲಿ ನಡೀತಾ ಇದ್ದಿದ್ದು. ನಮ್ಮ ಪಾಪ ಪಾಂಡು ಸೆಟ್ಟು ಈಗ ನಿಮ್ಮ ಆಫೀಸ್ ಕಡೆ ಅಂತ ಅಂದರೆ ಇಲ್ಲಿಂದ ಒಂದು ಸುಮಾರು ದೂರ ಆ ಕಡೆ ಸಿಲಿಲಲ್ಲಿ 3-4 ಕಿಲೋಮೀಟರ್ಸ್ ಆ ಕಡೆ. ಬಟ್ ಕಾಣೋದು ಅವಾಗ ಅಷ್ಟೆಲ್ಲ ಡೆವಲಪೇ ಆಗಿರ್ಲಿಲ್ಲ. ಇಲ್ಲಿ ಪಾಂಡು ಮನೆಯಿಂದ ನಿಂತ್ರೆ ಆ ಕಡೆ ಸಿಲ್ಲಿಲಲ್ಲಿ ಮನೆ ಕಾಣ್ತಿತ್ತು. ಪಾಂಡು ಮನೆಯನ್ನ ಸಿಲ್ಲಿ ಮನೆ ಏನ್ ಹಂಗ್ ಕಾಣಿಸಿಲ್ಲ, ಸುಳ್ಳು, ಎಲ್ಲ ಸುಳ್ಳು.
ಇವರು ಪಾಂಡೋಗ್ ನಾನು ಹೋಗಿದ್ದೆ, ಅಲ್ಲಿಗೆ ಬರೋಕ್ ಮುಂಚೆ ಆ ವಿಷಯ ಬಂದಿದ್ದಕ್ಕೆ ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ತೀನಿ. ಪಾಂಡುಗೆ ನಾನು ಒಂದೇ ಒಂದು ಎಪಿಸೋಡ್ ಆಕ್ಟ್ ಮಾಡಕ್ ಹೋಗಿದ್ದೆ. ಅವಾಗ ಇನ್ನೂ ನಾನು ಸಿಲಿಲಲ್ಲಿ ಕಮಿಟ್ ಆಗಿರ್ಲಿಲ್ಲ, ದೂರ ತೀರಯಾನ ಮಾಡ್ತಿದ್ದೆ, ನಾಗಾಭರಣ ಸರ್ದು ಅಲ್ಲಿ ಲೀಡ್ ಆಗಿ ಮಾಡ್ತಿದ್ದೆ. ಒಂದ್ ಎಪಿಸೋಡ್ ಆಕ್ಟ್ ಮಾಡಕ್ ಹೋಗಿದ್ದೆ. ಅಲ್ಲಿ ಇವರು ನನ್ನ ನಂಬರ್ನ ಪ್ರೊಡಕ್ಷನ್ ಮ್ಯಾನೇಜರ್ ಹತ್ರ ಕಾಡಿ ಬೇಡಿ ಇಸ್ಕೊಂಡಿದ್ದು. ಹೌದು ಅಲ್ವಾ ಹೇಳಿ, ಹೌದಾ ಅಲ್ವಾ ಹೇಳಿ, ಸುಳ್ಳು ಹೇಳ್ಬೇಡಿ. ಅಲ್ಲ, ಅದ್ ನನಗೆ ಮೊದ್ಲೇ ಗೊತ್ತಿತ್ತು, ಅಣ್ಣವರು ಇವಳು ಫ್ಯಾನ್ ಆಗ್ತಾರೆ, ಇವಳು ನನ್ ಮದ್ವೆ ಆದ್ರೆ ಈಗ ಡೈರೆಕ್ಟರ್ ಕೈಲಿ ಸ್ಕ್ರಿಪ್ಟ್ ಕೊಟ್ಟಿದ್ ಸಾಕು, ಇದಕ್ಕಿನ್ನ ಇನ್ನೇನು ಅಂತ ಹೇಳಿ ಅವತ್ತೇ ನನಗೆ ಒಳೆದಿತ್ತು. ಅದಕ್ಕೆ ಫೋನ್ ನಂಬರ್ ತಗೊಂಡಿದ್ದು. ಮದುವೆ ಆಗಿದ್ದು ಯಾರನ್ನು ಗೊತ್ತಾ? ಅಣ್ಣ ಅವ್ರ ಅಭಿಮಾನಿನ. ನಾವು ದೊಡ್ಡ ಅಭಿಮಾನಿ. ಸೊ ಎನಿವೇಸ್ ಅದು ಅವಾಗ ನನಗೆ ಇವರು ಶಾಂತಮಜ್ಜಿ ಹಳೆ ಆರ್ಟಿಸ್ಟು, ಅವರು ಅಣ್ಣವ್ರ ಕುಟುಂಬಕ್ಕೆ ತುಂಬ ಆಪ್ತರು. ಅವ್ರ ಮನೇಲೇ ಯಾವಾಗಲೂ ಇರು, ನಮ್ಮ ಪಾಂಡುನಲ್ಲಿ ಆ್ಯಕ್ಟ್ ಮಾಡೋರು. ಸೊ ಹೀಗೆ ಒಂದು ದಿವಸ ಅವ್ರ ಮನೇಲಿ ಸೀರಿಯಲ್ ನೋಡ್ತಾ ಮಾತಾಡ್ತದೆ, ನಾನು ಈ ಹುಡುಗಿ ತುಂಬ ಚೆನ್ನಾಗಿ ಮಾಡ್ತಾಳೆ, ನಾನು ಒಂದ್ಸಲಿ ಮಾತಾಡಿಸ್ಬೇಕಲ್ಲ ಅಂದಾಗ ಅವ್ರು ಶಾಂತಮಜ್ಜಿ, ಅಯ್ಯೋ ಅದ್ಯಾಕಣ, ನಾನು ಕರೆಸ್ತೀನಿ, ಇವಳನ್ನ ಮದುವೆ ಆಗ್ತಾನಲ್ಲ, ಅವ್ನು ನಮ್ಮ ಸೀರಿಯಲ್ ಗೋಪಿ ಮಾಡ್ತಾನಲ್ಲ ಅವನೇನೆ, ಅವ್ನು ಫೋನ್ ಮಾಡಿ ನಾನು ಹೇಳ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ನಂಗೆ ಫೋನು ಶಾಂತಮಜ್ಜಿ, ಲೋ ನಿಮ್ಮ ಹುಡುಗಿ ನಮಿತಾ ಇದ್ದಾಳಲ್ಲ, ಅವಳನ್ನ ಅಣ್ಣವ್ರು ಮಾತಾಡಿಸ್ಬೇಕಂತೆ, ಸ್ವಲ್ಪ ಕರ್ಕೊಂಡು ಬರೋ ಅಂತ. ನಾನು ಅಯ್ಯೋ ಏನಿದು ಹಿಂಗೆ ಫೋನ್ ಬಂದಿದೆ ಅಂತ, ಅವಾಗ ಇವಳಿಗೆ ಸರ್ಪ್ರೈಸ್ ಕಾಲು. ನಂಗೆ ಗೊತ್ತೇ ಇಲ್ಲ, ನಾವು ಅಪ್ಪಾಜಿ ಮನೆಗೆ ಹೋಗ್ತಿದ್ದೀವಿ ಅನ್ನೋದು ಗೊತ್ತಿಲ್ಲ. ಇವರು ಫೋನ್ ಮಾಡಿಬಿಟ್ಟು ಪರ್ಮಿಷನ್ ಕೇಳು, ಇವತ್ತು ನಮ್ಮ ಅಪ್ಪ ಅಮ್ಮ ನಾನು ನೀನು 4 ಜನ ಇಲ್ಲೇ ಒಂದು ದೇವಸ್ಥಾನಕ್ಕೋ ಅದೇನೋ ಹೇಳಿದ್ರು, ಅಲ್ಲಿ ಹೋಗ್ಬಿಟ್ಟು ಬರಬೇಕು, ಒಳ್ಳೇದಂತೆ ಅಂತ. ಸರಿ ಓಕೆ, ನಾನು ಪ್ರಸಾದ್ ಸರ್ ಆದ್ರು ಸರ್ ಹಿಂಗೆಲ್ಲ ಅಂತನ, ಸರಿ ಆಯಿತು ಓಕೆ ಪರ್ಮಿಷನ್ನು ಅಂತ. ಅಲ್ಲಿ ಹೆಂಗಿತ್ತು ಅಂದರೆ ಮುಂಚಿತವಾಗಿ ನಾವು ಲೆಟರ್ ಕೊಡಬೇಕಿತ್ತು. ಪಾಂಡು ಸಿಲ್ಲಿನಲ್ಲಿ ಇಲ್ಲಿ ರಜಾ ಬೇಕು ಅಂದ್ರೆ ನಾವು ಲೀವ್ ಲೆಟರ್ ಬರ್ದು ಕೊಡ್ತಿದ್ವಿ. ಚಂದ್ರು ಸರ್ ನೋಡಿದ್ರೆ ಬೈಕೋತಾರೆ, ಬೈಕೊಳ್ಳಿ ಪರವಾಗಿಲ್ಲ. ಸೊ ಲೀವ್ ಲೆಟರ್ ಬರೆದು ಕೊಡ್ತಿದ್ವಿ. ಅಫ್ಕೋರ್ಸ್ ದೇ ಹ್ಯಾಡ್ ದೇರ್ ಓನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ದಟ್ಸ್ ಓಕೆ. ಆ್ಯಂಡ್ ಹಂಗೆ ಕೊಟ್ಬಿಟ್ಟು ಪರ್ಮಿಷನ್ ತೊಗೊಂಡು ಹೋದ್ವಿ. ಅಲ್ಲಿ ನನ್ಗೆ ರೋಡ್ ಎಂಟ್ರ್ ಆದ್ರೂ ನನಗೆ ಗೊತ್ತಾಗಿಲ್ಲ. ನಾನು ಅವ್ರ ಮನೆಗೆ ಯಾವತ್ತೂ ಹೋಗಿಲ್ಲ. ನಮ್ಗೆ ಏನು ಸಡನ್ನಾಗಿ ಅಷ್ಟು ದೊಡ್ಡ ಕಲಾವಿದ ಎಲ್ಲಿ ಸಡನ್ನಾಗಿ ಎಲ್ಲ ಹೆಂಗೆ ಸಾಧ್ಯ ಹೋಗೋಕ್ಕೆ? ಸುಮ್ಮನೆ ಬಂದ್ವಿ ನಾವು, ಇದ್ಯಾಕೆ ಇಲ್ಲೆಲ್ಲೋ ನಾವು ಟೆಂಪಲ್ ಅಂದರು ಇಲ್ಲೆಲ್ಲೋ ಬಂದ್ವಿ. ಆಮೇಲೆ ಮನೆ ಮುಂದೆ ಸರಿ ನಿಂತ್ಕೊಂಡ್ವಿ. ಇವರು ನೋಡ್ತಾನೆ ಇದ್ದಾರೆ ನಂಗೆ ಏನಾದರೂ, ನನಗೇನು ಫ್ರೆಂಡ್ ಮನೆನಾ ಓಕೆ, ಅದು ಗೊತ್ತಾಗಿಲ್ಲ ನನಗೆ. ಗೇಟ್ ತೆಗೆದ್ಮೇಲೆ ಎಲ್ಲೋ ಇಷ್ಟು ದೊಡ್ಡ ಮನೆ, ಅವಾಗ ಹಳೆ ಮನೆ ಮುಂದೆ ದೊಡ್ಡ ಲಾನ್ ಎಲ್ಲ ಜಾಗ ಇತ್ತು. ಇಲ್ಲಿದು ಎಲ್ಲೋ ನೋಡ್ದಂಗೆ ಇದೆಯಲ್ಲ ಈ ಮನೆ, ಆಗಲೂ ನಂಗೆ ಗೊತ್ತಾಗಿಲ್ಲ. ಆಮೇಲೆ ಹಿಂಗೆ ಹೋಗ್ಬಿಟ್ಟು ಎಂಟ್ರಾದೆ, ಮೇನ್ ಹಾಲ್ ಎಂಟ್ರಾದೆ. ಇದೇ ಥರ ಸೋಫಾಲಿ ಕಾರ್ನರಲ್ಲಿ ಅಪ್ಪಾಜಿ ಕೂತಿದ್ರು. ನಾನು ಹಿಂಗೆ ಎಂಟ್ರಾದೆ ರವಿ ಅವರೇ, ಅವರು ಎದ್ಬಿಟ್ಟು ಹಿಂಗೆ ಹಿಡ್ಕೊಂಡು ಇಲ್ಲಿ ಹಿಂಗೊಂದು ಕಿಸ್ ಮಾಡಿದ್ರು. ಕಣ್ಣಲ್ಲಿ ಅವ್ರಿಗೆ ನೀರು. ನನಗೆ ಏನು ಮಾತಾಡ್ತೀರಾ ನೀವು? ಸಡನ್ನಾಗಿ ಗೊತ್ತಿಲ್ಲ, ಅಪ್ಪಾಜಿ ಹಿಂಗೆ ಬಂದು ನಿಮ್ಮ ಹಿಡ್ಕೊಂಡು ಅಂತೂ ನಿನ್ನ ನೋಡೋ ಭಾಗ್ಯ ಸಿಕ್ತಲ್ಲ ತಾಯಿ ಅಂತ ಅಂದ್ಬಿಡೋದ. ಏನು ಮಾತಾಡ್ತೀರಾ ನೀವು? ಐ ವಾಸ್ ಟೋಟಲಿ ಬ್ಲ್ಯಾಂಕ್ ಏನೋ. ಆಮೇಲೆ ಏನೂ ರಿಯಾಕ್ಷನ್ ಇಲ್ಲ ನಂದು, ಇಷ್ಟು ಮಾತಾಡ್ತೀನಿ. ಅವ್ರು ನಿಮಗೆ ಹಂಗೆ ಹೇಳಿದ್ರಿ ಏನು ಹೇಳ್ತೀರಾ? ಆಮೇಲೆ ಬಂದು ಪಕ್ಕದಲ್ಲೇ ಕೂಡಿಸ್ಕೊಂಡು ನನ್ನ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಚೆನ್ನಾಗಿ ತಿಳ್ಕೊಂಡಿದ್ರು ಅವ್ರು. ಸಖತ್ತಾಗಿ ನಾ ಹೇಳಿದ್ನಲ್ಲ, ಇವಾಗಲೂ ನನಗೆ ಹೆಂಗಾಗ್ತಿದೆ ಅಂದರೆ, ಎಷ್ಟು ಚೆನ್ನಾಗಿ ನಮ್ಮ ಬಗ್ಗೆ ಇನ್ಫಾರ್ಮೇಷನ್ ಅಂದರೆ, ಒಬ್ಬರು ಕಲಾವಿದ್ರ ಬಗ್ಗೆ ನಾ ಹೇಳ್ತಾ ಇರೋದು. ನಾನು ಅಂತಲೇ ನಾ ಹೇಳ್ತಾ ಇಲ್ಲ, ಯಾಕಂದರೆ ಅವ್ರ ಬಗ್ಗೆ ನಾವು ಸಾಕಷ್ಟು ಕೇಳಿರೋ ಅಂಥದ್ದು, ಕಲ್ತಿರೋ ಅಂಥದ್ದು. ಹೌದು, ಇನ್ಫಾರ್ಮೇಷನ್ ಒಬ್ಬರು ಕಲಾವಿದ್ರ ಬಗ್ಗೆ ಅವ್ರಿಗೆ ತುಂಬ ಇಷ್ಟ ಆಗ್ಬಿಟ್ರೆ ಕಲಾವಿದರು ಎಷ್ಟು ಚೆನ್ನಾಗಿ ತಿಳ್ಕೊತಾರೆ ಅಂತ. ನಾನು ಹಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ ಅಂತ ಗೊತ್ತೋ, ಒಂದಿಷ್ಟು ರಂಗಭೂಮಿ ಕಲಾವಿದ ಅನ್ನೋದು ಗೊತ್ತೋ, ಇದೆಲ್ಲ ನನಗೆ ಹೇಳಿದ್ರು ಅವರು. ಆಮೇಲೆ ನನ್ನ ಪಕ್ಕ ಕೂತ್ಕೊಂಡು ಬಾದಾಮ್ ಬರ್ಫಿ ಅವ್ರ ಕೈಯಾರ ತಿನ್ನಿಸಿ ನಂತರ ಆ್ಯಕ್ಟ್ ಮಾಡಿದ್ರು. ಓ ಮೈ ಗುಡ್ನೆಸ್ ಅಂತಲ್ವಾ ನೀನು ಅಂದರು. ಲೈಕ್ ಓ ಮೈ ಗಾಡ್. ಅಂದರೆ ಅವಾಗ ನಾನು ಈ ಕಡೆ ಇದ್ದಾರೆ ನನಗೆ, ಅವ್ರು ಹಿಂಗೆ ಹೇಳ್ತಾರೆ, ನಾನು ಹಿಂಗೆ ನೋಡ್ತಾ ಇದ್ದೀನಿ, ಇಷ್ಟೇ ನನ್ನ ರಿಯಾಕ್ಷನು. ಹೌದು, ಏನು ರಿಯಾಕ್ಟ್ ಮಾಡಲಿ ಅಂತ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಪಾರ್ವತಮ್ಮ ಅಮ್ಮ ಬಂದು, ನಿನ್ನನ್ನು 1 ನಿಮಿಷ ಸ್ಕ್ರೀನ್ ಮುಂದೆ ನೋಡಲಿಲ್ಲ ಅಂದರೆ ಅವ್ರು ಒಂಥರ ವಿಲ್ವಿಲ್ಲ ಅಂತ ಒದ್ದಾಡ್ತಾರಮ್ಮ ಅಂದರು. ನನಗೆ ಇದೆಲ್ಲ ನಾನು ಏನು ಅಚೀವ್ ಮಾಡಿದ್ದೀನಿ, ಇವ್ರು ಇಷ್ಟೊಂದು ನನ್ನನ್ನು ಯಾಕೆ ಹೊಗಳ್ತಾ ಇದ್ದಾರೆ ಅನ್ನೋದು ಅವತ್ತಿಗೂ ಅದೇ ಕಾಡಿತ್ತು, ಇವತ್ತಿಗೂ ಅದೇ ಇದೆ. ಯಾಕಂದರೆ ಇನ್ನೂ 1 ಸ್ಟೆಪ್ ಹತ್ತಿರೋದು 99 ಸ್ಟೆಪ್ಸ್ ಬಾಕಿ ಇದೆ. ಬಟ್
ಒಂದು ನಂಗೆ ಬಹಳ ಹತ್ರ ಆಗಿದ್ದು ಅಂದರೆ ಅಷ್ಟು ದೊಡ್ಡ ನಟ ನಮ್ಮನ್ನೇನು ಕರೆಸ್ಬೇಕೋ ಓಕೆ ಈ ಹುಡುಗಿ ಚೆನ್ನಾಗಿ ಮಾಡ್ತಾಳೆ ಬಿಡೋ ಅಂದ್ಬಿಟ್ಟು ಸುಮ್ಮನಿರ್ಬೋದಿತ್ತು. ಬಟ್ ಪ್ರತಿದಿನ ನಮಗೋಸ್ಕರ ಸೀರಿಯಲ್ ನೋಡಿ ಅವ್ರು ನಮ್ಮನ್ನ ಮನೆಗೆ ಕರೆಸಿ ಈ ಆತಿಥ್ಯ ಮಾಡೋದಿದೆಯಲ್ಲ, ಅಯ್ಯೋ ಇದಂತೂ ಲೈಫ್ ಲಾಂಗ್ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಒಂಥರ ಆಮೇಲೆ ಮುಗಿದ ಮೇಲೆ 2 hours ಇದ್ವಿ ಅವ್ರ ಮನೇಲಿ ನಾವು. ಎಸ್ ಹೌದು. ಆಮೇಲೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅವ್ರ ಫೋಟೋಗ್ರಾಫರ್ನ ಕರ್ಸಿದ್ರು ನಮ್ಮ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ. ಆಮೇಲೆ ಅವರೇ ಎಲ್ಲ ನೋಡಿ ಇಲ್ಲಿ ನಿಂತ್ಕೊಂಡು ತೊಗೊಂಡ್ರೆ ನೀಟಾಗಿ ಬರುತ್ತೆ ಫೋಟೋ ಅಂತ ಹೇಳಿ ಅವರೇ ಫ್ರೇಮ್ ಎಲ್ಲ ಫಿಕ್ಸ್ ಮಾಡಿ ಲೈಟು ಇಲ್ಲಿದೆ ಅಂತೆಲ್ಲ ಹೇಳಿ. ಆಮೇಲೆ ಪುನೀತ್ ಸರ್ ಕರ್ಸಿ ರಾಘವೇಂದ್ರ ಸರ್ನ ಕರ್ಸಿ ನಮ್ಮನ್ನು ಮೀಟ್ ಮಾಡ್ಲಿಕ್ಕೆ. ನಾವು ನಮ್ಮನ್ನು ಮೀಟ್ ಮಾಡಕ್ಕೆ ಇವ್ರು ಯಾಕೆ ನಾವು, ಯಾಕೆಂದ್ರೆ ನಾವೆಲ್ಲ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಏನು ಸಾಧನೆ ಮಾಡಿಲ್ಲ, ಇವ್ರು ಇಷ್ಟೊಂದೆಲ್ಲ ಅಂದರೆ ಆ ಒಂದು ಮರ್ಯಾದೆ, ಕಲಾವಿದ್ರಿಗೆ ಮರ್ಯಾದೆ ಕೊಡೋದಿದೆಯಲ್ಲ ನಿಜವಾಗ್ಲೂ ಅವಾಗ ನಮಗೊಂಥರ ವಿ ವರ್ ಶೇಕನ್ ಗೊತ್ತಾ. ಇಷ್ಟು ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ ನಮಗೆ, ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ ಅನ್ನಿಸ್ಬಿಡ್ತು. ಹೆಂಗಿತ್ತು ವಿಕ್ರಮ್ ಆ ಟೈಮ್ನ ನಾವು ಎಲ್ಲಿ ಬಂದಿದೀವಿ, ನಾವು ಯಾರು ನೋಡ್ತಾ ಇದೀವಿ, ಇವರೇನ ಅವರು, ಎಷ್ಟು ಜನ ಅವ್ರನ್ನ ಅಭಿಮಾನಿಗಳು ಅವ್ರ ಎದುರುಗಡೆ ನೋಡ್ಬೇಕು, ಅವ್ರನ್ನ ಮುಟ್ಟಬೇಕು, ಇವೆಲ್ಲ ಆಸೆ, ಒಂದು ಫೋಟೋ ತೆಗೆಸ್ಕೋಬೇಕು. ನಮಗೆ ಇದು ಅದಾಗದೇ ಬಂದ ಸೌಭಾಗ್ಯ ಅಂತಲ್ಲ, ಅದೆಲ್ಲ ಆ ಕಲಾ ಸರಸ್ವತಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ಅದಾದ್ಮೇಲೆ ನಾವು ಹೊರಡೋ ಸಮಯ ಬಂದಾಗ ಅಪ್ಪಾಜಿ ನನಗೆ, ನಾನು ಈ ಕಡೆ ಇದ್ದೆ, ಕೈ ಹಿಡ್ಕೊಂಡು ಗೇಟ್ವರೆಗೂ ಬಂದು ನೀನು ನಿಧಾನಕ್ಕೆ ಹೋಗು, ನನಗೆ ಕಾಲಲ್ಲಿ ನೋವಿದೆ ನಡೆಯೋಕ್ಕಾಗಲ್ಲ ಅಂತ ಹೇಳಿ ನನಗೆ ನಿಧಾನಕ್ಕೆ ಕರ್ಕೊಂಡು ಬಂದೆ. ಗೇಟ್ವರೆಗೂ ಬಿಟ್ಟು ನಾವು ಕಾರಲ್ಲಿ ಕೂತ್ಕೊಂಡು ಹೋಗೋವರೆಗೂ ರವಿಯವರೇ ಹಿಂಗೆ. ಅಂದ್ರೆ ಆಮೇಲೆ ನಮ್ಮ ಕಾರು ಮೂವ್ ಆಗೋವರೆಗೂ ಅಲ್ಲೇ ನಿಂತಿದ್ದಾರೆ. ಅದ್ ಮೂವ್ ಆದ್ಮೇಲೆ ಅವ್ರ ಮನೆ ಮುಂದೆ ಒಂದು ಗಣೇಶನ ಪ್ರತಿಮೆ ಇದೆ, ಅದಕ್ಕೊಂದು ನಮಸ್ಕಾರ ಮಾಡಿ ಆಮೇಲೆ ಒಳಗು. ಅಂದ್ರೆ ಎಷ್ಟು ಆ ಒಂದು ದಿನ ಎಷ್ಟೆಲ್ಲ ಪಾಠ ಕಲಿಸ್ಬಿಟ್ವಿ ಗೊತ್ತಾ ನಾವು. ಆ ದಿನ ಇವತ್ವರೆಗೂ ಎಷ್ಟು ಪಾಠ ಕಲಿಸಿದೆ ಗೊತ್ತಾ ನಮಗೆ. ಆ 2 ಗಂಟೆ ಅವ್ರ ಜೊತೆ ಮಾತಾಡಿದ್ದೆ. ಅದೇ ಯಾರಾದರೂ ಸುಮ್ಮನೆ ಮಾತಾಡ್ತಾ ನಾವು ಅಣ್ಣವ್ರ ಜೊತೆ ಆ್ಯಕ್ಟ್ ಮಾಡಲಿಲ್ಲ, ಅಣ್ಣವ್ರನ್ನ ಮೀಟ್ ಮಾಡಲಿಲ್ಲ, ಒಂದು ಫೋಟೋ ತೊಗೊಳ್ಳಿಲ್ಲ ಅಂತ ತುಂಬ ಜನ ತುಂಬ ಬೇಜಾರಲ್ಲಿ ಹೇಳುವಂತಹ ಮಾತನ್ನು ನಾವು ಕನೆಕ್ಟ್ ಆಗೋದೇ ಈ ಥರದ ಘಟನೆಗಳನ್ನ ಕೇಳಿದಾಗ. ಮೇ ಬಿ ಅವ್ರಿಗೆ ಅದೆಲ್ಲವೂ ಸಿಕ್ಕಿರ್ಲಿಕ್ಕಿಲ್ಲೇನೋ, ಆ ಸೌಭಾಗ್ಯ ಮೋಸ್ಟ್ಲಿ ಇಲ್ಲ ಅನ್ಸುತ್ತೇನೋ. ಇಟ್ಸ್ ನಾಟ್ ಈಗ ನಮಗೆ ಕೇಳಿದ್ರೆ ಅದೆಲ್ಲ ಬಿಟ್ಟು ಓಕೆ ಇವಾಗ ನಾನು ಆ್ಯಕ್ಟ್ ಮಾಡಿಲ್ಲ ಸಿಲೀಲಲ್ಲಿ ಎಲ್ಲ ಬಿಟ್ಬಿಡೋಣ, ಸುಮ್ಮನೆ ಯೋಚನೆ ಮಾಡಿದ್ರೆ ಹೆಂಗೆ ನಾವು ಮೀಟ್ ಮಾಡೋಕ್ಕೆ ಸಾಧ್ಯ ಅವ್ರನ್ನ. ನಮ್ಮ ತಂದೆ ಆದರೂ ಅವ್ರ ಜೊತೆ ಒಂದು ಸಿನಿಮಾದಲ್ಲಿ ತಾಯಿಗೆ ತಕ್ಕ ಮಗ, ಅದರಲ್ಲಿ ಒಂದು ಸಣ್ಣ ಪಾತ್ರ ಏನೋ ಆ್ಯಕ್ಟ್ ಮಾಡಿದ್ರು. ಅದು ಅಚಾನಕ್ಕಾಗಿ